ಬೇಲೂರು ತಾಲೂಕು ಚಿಕ್ಕೋಡಿನ ಲಯನ್ ಸಂಸ್ಥೆಯ ವತಿಯಿಂದ ಅರೇಹಳ್ಳಿ ಹೋಬಳಿ ಹಿರಿಗರ್ಜೆ ಬಳಿ ಇರುವ ನೇಚರ್ ನೆಸ್ಟ್ ಖಾಸಗಿ ರೆಸಾರ್ಟ್ನಲ್ಲಿ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಎಂಬ ವಿಭಿನ್ನ ಯೋಗ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯೋಗ ಗುರು ಚೇತನ್ ಗುರೂಜಿ ಮಾತನಾಡಿ, ಮನೆ ಎಂಬುದು ಮಂತ್ರಾಲಯವಾಗಬೇಕಾದ್ರೆ ಅಡುಗೆ ಮನೆ ಎಂಬುದು ಔಷಧಾಲಯವಾಗಬೇಕು. ನಾವು ನಿತ್ಯ ಬಳಕೆ ಮಾಡುವ ಉಪ್ಪು, ಸಕ್ಕರೆ, ಮೈದಾ, ಅಡುಗೆ ಎಣ್ಣೆ ಇವುಗಳ ಬಳಕೆಯಿಂದ ಮನೆ ಸದಸ್ಯರಿಗೆ ಅನಾರೋಗ್ಯ ಉಂಟಾಗುತ್ತದೆ. ಅದರ ಬದಲು ಬೆಲ್ಲ, ಕಲ್ಲುಪ್ಪು, ಗಾಣದ ಎಣ್ಣೆಯನ್ನ ಬಳಸಬೇಕು. ನಮ್ಮ ಮನಸ್ಸು ದೇವಾಲಯವಾಗಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಬಿಟ್ಟು ಎಲ್ಲರ ಬಗ್ಗೆ ಸ್ನೇಹ ಪ್ರೀತಿಯ ಭಾವನೆ ಬೆಳೆಸಿಕೊಂಡು ಮುನ್ನಡೆದಾಗ ಮನೆಯೇ ನಂದನವಾಗುತ್ತದೆ ಎಂದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಲತೇಶ್ ಮಾತನಾಡಿ, ನಮ್ಮ ದೈಹಿಕ ಮಾನಸಿಕ ಸಮತೋಲನವನ್ನ ಕಾಪಾಡಿಕೊಂಡು ಕುಟುಂಬದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಅಲ್ಲದೆ ಎಲ್ಲಾ ಶಿಬಿರಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿಯೇ ಮಾಡಿಕೊಂಡು ಬಂದಂತಹ ಆಹಾರ ಸವಿಯಲು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ನಿಜವಾಗ್ಲೂ ನಮ್ಮ ತಾಯಂದ್ರು ಬಿಕ್ಕೋಡಿನ ಎಲ್ಲ ಯೋಗಕ್ಕೆ ಬರುವಂತ ಎಲ್ಲ ತಾಯಂದ್ರು ವಿಶೇಷವಾದಂತಹ ಆಹಾರವನ್ನ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಅದರ ಒಂದು ದೃಶ್ಯಾವಳಿ ನೀವೆಲ್ಲ ನೋಡ್ತಾ ಇದ್ದೀರಿ. ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ. ನಡೆಯುತ್ತಿರುವ ಆರೋಗ್ಯಕ್ಕಾಗಿ ಯೋಗ ಶಿಬಿರದಲ್ಲಿ ಈ ದಿನ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದು ಎಲ್ಲಿ ಅಂದರೆ ನೇಚರ್ ನೆಸ್ಟ್ ಅನ್ನುವಂಥ ರೆಸಾರ್ಟ್ನಲ್ಲಿ. ಅದು ನಮ್ಮ ರಾಬಿ ಸೋಮಯ್ಯನವರ ಮಾಲೀಕತ್ವದ್ದು. ಅವರು ಜಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾಯಂದರು ಎಲ್ಲ ನೋಡಿ ಆಹಾರವನ್ನು ಪದಾರ್ಥವನ್ನು ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ, ಚಟ್ನಿ, ಖಾರ ಚಟ್ನಿ, ಪಾಯಸ, ಆಮೇಲೆ ಕೋಸಂಬರಿ ವಿಭಿನ್ನವಾಗಿದೆ. ಎಲ್ಲ ನೈಸರ್ಗಿಕ ಪೂರಕವಾಗಿರುವಂಥದ್ದು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ನೀರಲ್ಲಿದ್ದರೆ ಕೊರಡು ಕೊನರುವುದಯ್ಯ, ನೀರಲ್ಲಿದ್ದರೆ ಬರಡು ಅಯನವುದಯ್ಯ, ನೀರಲ್ಲಿದ್ದರೆ ವಿಷವು ಅಮೃತ ಹೋಗುವುದಯ್ಯ, ನೀರಲ್ಲಿದ್ದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಅಂದ್ರೆ ಪರಮಾತ್ಮನ ಒಲಿಮೆ ಇತ್ತು ಅಂದ್ರೆ ನೀವು ತಿನ್ನುವಂತ ಆಹಾರ ಅಮೃತ ಆಗುತ್ತೆ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡುತ್ತೆ ಅನ್ನುವಂಥದ್ದು ಇದರ ಸಂದೇಶ. ಒಳ್ಳೆ ನಿಸರ್ಗ ತಾಣದಲ್ಲಿ ಸಮಾಧಾನವಾಗಿ ಒಳ್ಳೆ ಹಾಡಾಗ್ತೀವಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.